ಹಿನ್ನೆಲೆಯಲ್ಲಿ ಕಾವೇರಿ ವಿಚಾರವಾಗಿ ನಾಳೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ನೀರು ಬಿಡಬೇಕಾ ಬೇಡವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವ ಪಕ್ಷದವರ ಸಭೆ ಕರೆದು ಅವರ ಅಭಿಪ್ರಾಯವನ್ನ ನಾಳೆ ಕೇಳಲಾಗುತ್ತೆ. ನೀರು ಬಿಡಬೇಕಾ ಬೇಡವಾ ಅನ್ನುವ ವಿಚಾರ ನಾಳೆ ನಿರ್ಧಾರ ಆಗುತ್ತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆಹ್ವಾನವನ್ನ ಕೊಟ್ಟಿದ್ದೇವೆ, ಅದರಲ್ಲೂ ಪ್ರಮುಖವಾಗಿ ಎಲ್ಲರ ಅಭಿಪ್ರಾಯವನ್ನ ಪಡೆದು ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೇವೆ. ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗುತ್ತಂತೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿ ನೋಡೋಣ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾರ್ಯಾರು ಯಾವ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಅನ್ನೋದರ ಮೇಲೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ. ಈಗ ಇಲ್ಲಿವರೆಗೂ ಕೂಡ ಸೂಚನೆ ಕೊಟ್ಟರು ಕೂಡ CWMA ಸೂಚನೆ ಆದೇಶ ಕೊಟ್ಟರು ಕೂಡ ನೀರನ್ನ ಬಿಡದೆ ಇರುವ ಹಿನ್ನೆಲೆಯಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಮುಂದಾಗಿದೆ. ನೋಡೋಣ, ಕದ ತಟ್ಲಿ, ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ರಾಜ್ಯದ ರೈತರಿಗೆ, ಅದರಲ್ಲೂ ಕೂಡ ಆ ಭಾಗದ ರೈತರಿಗೆ ಅವರು ಮಾತು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನುವ ವಿಚಾರ ಹೇಳಿದ್ದಾರೆ. ಜೊತೆಗೆ ಅನೇಕ ಕನ್ನಡ ಪರ ಸಂಘಟನೆಯವರು, ರೈತ ಪರ ಸಂಘಟನೆಯವರು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಅನ್ನುವ ಮನವಿಯನ್ನ ಕೂಡ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಕಾವೇರಿಗಾಗಿ ನಾಳೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಎಲ್ಲಾ ಪಕ್ಷದವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರೆ. ಅದರಲ್ಲೂ ಕೂಡ ಇತರೆ ಪಕ್ಷಗಳ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ, ಆ ಭಾಗದ ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ಹಾಗೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅಧಿಕಾರಿಗಳು ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ ಜನನ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ. ಸೊ ಆ ತಾಯಿಗೆ ಒಂದು ನಮಸ್ಕಾರ ಹೇಳಿ, ನಿಮಗೂ ನಮಸ್ಕಾರ ಹೇಳಿ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ನಾನು, ನಮ್ಮ ಮಂತ್ರಿಗಳು, ನಮ್ಮ ಕೆಲವು ಶಾಸಕರೆಲ್ಲ ನಾವು ಹೋಗ್ತಾ ಇದ್ದೇವೆ. ಸೊ ಭಾಳ ಗೌರವದಿಂದ ನಾವು ಕೂಡ ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದರವರು ಈ ಭೂಮಿಯಿಂದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ನಾವು ನಮ್ಮ ಮಹಾರಾಜರು ಆವತ್ತಿನ ಕಾಲದಲ್ಲಿ ಕೊಟ್ಟಂಥ ಪ್ರೋತ್ಸಾಹ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಯುವಶಕ್ತಿಗೆ ಕೊಟ್ಟಂಥ ಉತ್ತೇಜನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಹಂಗೆಲ್ಲ ನಮ್ಮ ಇತಿಹಾಸದ ಒಂದು ನಗರ ಇದು. ಇಲ್ಲಿಂದ ನಾವು ಶಾಂತಿಯನ್ನು ನಾವು ಕಾಪಾಡಬೇಕು. ವಿಜಯ್ನವ್ರಿಗೆ ಇನ್ನೊಂದು ದಿನ ಡೇಟಲ್ಲಿ ಒಳ್ಳೆ ಸ್ವಲ್ಪ ತಿಳಿ ಆಗಲಿ, ಆಮೇಲೆ ಬನ್ನಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ನಾಳೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ, ಅವ್ರ ಮಾತು ಕೇಳಿ. ನನಗೆ ಗೊತ್ತಿಲ್ಲ, ಇನ್ನು ಅದು ದಯವಿಟ್ಟು ಅದಕ್ಕೆ ಅಡ್ಡಗಿಡ್ಡ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಕಾವೇರಿ ನಿರ್ವಹಣಾ ಸಮಿತಿ ಆಗಿದ್ದು ಒಳ್ಳೇದು ಅಂತ ಸುಪ್ರೀಂ ಕೋರ್ಟ್ ಅದಾಗಿರೋದಕ್ಕೆ ನಮಗೆ ನ್ಯಾಯ ಸಿಕ್ತು. ಸುಪ್ರೀಂ ಕೋರ್ಟಲ್ಲಿ ಏನು ಇದು ಹೋದ ವರ್ಷ ಎಲ್ಲ ಎಷ್ಟು ಬಿಡಕ್ಕೆ ಹೇಳಿದ್ದು, ಈ ವರ್ಷ ಎಲ್ಲಿ ಬಿಡಕ್ಕೆ ಹೋಗಿದ್ದು, ನೀವೇ ಮಾಧ್ಯಮದವರೇ ನೀವು ಬರೀಬೇಕು. ಹೋದ ವರ್ಷ ಎಷ್ಟು ಬಿಟ್ಟು ಅಂದರೆ ಬೇರೆ ವರ್ಷಗಳಲ್ಲಿ ಇಂಥ ಸಂಕಷ್ಟದಿಂದಲೇ ಎಷ್ಟು ಬಿಟ್ಟಿದೆ ಅಂತೇಳಿ ಇದೆ. ನಾನು ಅದನ್ನು ಒಳ್ಳೇದು ಅಂತ ಅವರು 9,000 ಬಿಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು 3,000 ಬಿಟ್ಟಿದ್ದಾರೆ, 3,500 ಹೇಳಿದ್ದಾರೆ. ಹೋದ ವರ್ಷ 16,000 ಚಿಲ್ಲರೆಗೆ ಒಂದು ವರ್ಷ ಇತ್ತು. 16 ಕ್ಯೂಸಿಕ್ ಇದು 16 TMC ನೀರು ಅವೆಲ್ಲ ಕೂಡ ನಡೆದಿದೆ ಅಂತ ದಾಖಲೆಗಳೆಲ್ಲ ಇದೆ. ನೋಡೋಣ. ಕಬಿನಿಗೆ ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ ಕಳೆದ 2 ಬಾರಿಯಲ್ಲಿ. ಬೇಡ ತಡಿಯಪ್ಪ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸೊ ಯಾರ್ಯಾರಿಗೆ ಈಗ ಆಹ್ವಾನ ಹೋಗಿದೆ, ಜೊತೆಗೆ
ನಾಳೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ಕಾನೂನು ಹೋರಾಟ ಮಾಡುವಂತಹ ಸಾಧ್ಯತೆಗಳು ಇದೆ? ಯಾಕಂದ್ರೆ ತಮಿಳುನಾಡು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದೆ. ಖಂಡಿತ ನವಿತಾ, ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ನಾವು ನೀರು ಜಾಸ್ತಿ ಆದ್ರೆ ನೀರನ್ನ ಬಿಡ್ಲೇಬೇಕಲ್ವಾ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಇಲ್ಲಿ ಬಹುತೇಕ ಮುಖ್ಯಮಂತ್ರಿಗಳು ನೀರನ್ನ ಬಿಡುವಂತ ಅಂದಾಜು ಮಾಡಿದಾರ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ತಮಿಳುನಾಡು ಸರ್ಕಾರವು ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂಥ ವಿಚಾರ ನನಗೆ ಗೊತ್ತಾಗಿದೆ. ನಾಳಿನ ಸರ್ವಪಕ್ಷದ ಸಭೆಯಲ್ಲಿ ಇದನ್ನ ಸವಿಸ್ತಾರವಾಗಿ ಚರ್ಚೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಯಾವ ರೀತಿಯಾಗಿರುವಂಥ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಥವಾ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಳಿನ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ನಾಳಿನ ಸಭೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು ಅಥವಾ ಬಿಜೆಪಿಯ ಹಿರಿಯ ಮುಖಂಡರುಗಳು, ಆ ಶಾಸಕರು, ಸಚಿವರು, ಆ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಈಗಾಗಲೇ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಾಳೆ ಸಭೆಯನ್ನು ಕೂಡ ಮಾಡ್ತಾರೆ. ಇವತ್ತು ಮೈಸೂರಿಗೆ ಹೋಗಿದ್ದಾರೆ. ಮೈಸೂರಿಗೆ ಬಂದ ತಕ್ಷಣ ಇದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಳ್ತಾರೆ. ಈಗಾಗಲೇ ಭಾನುವಾರದವರೆಗೆ ಅಂದ್ರೆ ಸರ್ವಪಕ್ಷ ಸಭೆ ನಡೆಯೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆ KRS ಅಥವಾ ಕಾವೇರಿ ಕೊಳ್ಳದಿಂದ ನೀರನ್ನ ತಮಿಳುನಾಡಿಗೆ ಬಿಡದಿರೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ನಾಳಿನ ಆ ಸರ್ವಪಕ್ಷ ಸಭೆ ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾದದ್ದು. ಒಂದ್ ಕಡೆ ನೀರು ಬಿಡ್ತಾರಾ ಬಿಡಲ್ವಾ ಅಥವಾ ಈ ಒಂದು CWMA ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿ ಸಲ್ಲಿಸ್ತಾರ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇರುವಂತದ್ದು. ಎಲ್ಲ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ರೆ ಅತ್ತ ತಮಿಳುನಾಡಿನ ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಆ ಒಂದು ಮನವಿಯನ್ನು ಕೂಡ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಇಷ್ಟು CWMA ಆದೇಶವನ್ನ ಕೊಟ್ಟು ಇಷ್ಟು ದಿನಗಳಾಗಿದ್ರು ಕೂಡ ಆ ಕರ್ನಾಟಕದಿಂದ ನೀರು ಬಿಡೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇದು CWMA ಕಾವೇರಿ ಪ್ರಾಧಿಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿದಂತಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಗ್ರೌಂಡ್ಸ್ ಮೇಲೆ ಇದೀಗ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳಲ್ಲಿ ನಾವು ರೀಸೆಂಟ್ ಆಗಿ ತೆಗೆದು ನೋಡಿದ್ರೆ 2022ರಿಂದ 2026 ಈ ಕ್ಷಣದವರೆಗೂ ಕೂಡ ಕಾವೇರಿ ವಿಚಾರದಲ್ಲಿ ನಮಗೆ ಪ್ರತಿ ಬಾರಿಯೂ ಕೂಡ ಹಿನ್ನಡೆಯಾಗಿದೆ. CWRC ಕೊಟ್ಟಿರುವಂತಹ ಆದೇಶದಲ್ಲಿ ಹಿನ್ನಡೆಯಾಗಿದೆ, CWMA ಕೊಟ್ಟಿರುವಂತಹ ಆದೇಶದಲ್ಲಿ ಹಿನ್ನಡೆಯಾಗಿದೆ. ಸೊ ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ ಕಾವೇರಿ ಕೊಳ್ಳದ ವಿಚಾರದಲ್ಲಿ ಆಗ್ತಾ ಇರುವಂತಹ ಹಿನ್ನಡೆಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿರುವಂತಹ ಟ್ಯಾಕ್ಟಿಕ್ಸ್ ಅನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ನವಿತಾ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.